ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆಪ್ ನಲ್ಲಿ ನಾವು ಯಾವ ರೀತಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನ ಆನ್ ಮಾಡಬಹುದು ಅಂತ ಚರ್ಚೆ ಮಾಡೋಣ, ಅಥವಾ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನ ಆಕ್ಟಿವೇಟ್ ಮಾಡೋದ್ರಿಂದ ಅಲ್ಲಿ ನಾವು ರೆಗ್ಯುಲರ್ ಆಗಿ ರೀಲ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ಅದರ ಒಂದು ರೀಚ್ ಯಾವ ರೀತಿ ಹೋಗ್ತಾ ಇದೆ, ಅಥವಾ ಇಂಪ್ರೆಷನ್ಸ್ ಗಳು ಯಾವ ರೀತಿ ಬರ್ತಾ ಇದೆ, ಜನರು ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಾ ಇದಾರೆ ಅಂತ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನಮಗೆ ಒಂದು ವಿಷನ್ ಅನ್ನೋದು ಸಿಗುತ್ತೆ. ನಮ್ಮ ಒಂದು ಚಾನಲ್ ಅಥವಾ ನಮ್ಮ ಏನೊಂದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅದರ ಬಗ್ಗೆ ನಮಗೆ ಒಂದು ವಿಷನ್ ಅನ್ನೋದು ಸಿಗುತ್ತೆ. ಅದಕ್ಕಾಗಿ ನಾವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೊಫೈಲ್ ಯಾವ ರೀತಿ ಇರುತ್ತೆ, ಮಾಡಿದ ನಂತರದಲ್ಲಿ ಅದರ ಒಂದು ಯಾವ ರೀತಿ ಅದರ ಒಂದು ಲುಕ್ ಚೇಂಜ್ ಆಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹಾಗೆ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನಮ್ಮ ಪೇಜ್ ಅನ್ನು ನೀವು ಫಾಲೋ ಹಾಗೂ ಲೈಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ನೋಡೋಣ. ಇಲ್ಲಿ ನೋಡಿ, ಆಪ್ ನ ಓಪನ್ ಮಾಡಿದೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಈ ರೀತಿ ನನ್ನ ಒಂದು ನಾರ್ಮಲ್ ಪ್ರೊಫೈಲ್ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇನ್ನು ನಾನು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನ ಆನ್ ಮಾಡ್ಕೊಂಡಿಲ್ಲ. ನಂತರದಲ್ಲಿ ಇಲ್ಲಿ ಈ ರೀತಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಲ್ಲಿ ಕೆಳಗಡೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಈ ರೀತಿ ಗೆಟ್ ಮೋರ್ ಟೂಲ್ಸ್ ಅಂಡ್ ಸ್ವಿಚ್ ಫಾರ್ ಫ್ರೀ ಅಂತ ಬರ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಯಾವ ಒಂದು ಕ್ಯಾಟಗರಿನಲ್ಲಿ ನೀವು ಅಕೌಂಟ್ ಅನ್ನ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡಿಜಿಟಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಆರ್ಟಿಸ್ಟ್ ಇರ್ಬೋದು, ಅಥವಾ ಮ್ಯೂಸಿಷಿಯನ್ ಇರ್ಬೋದು, ಬ್ಲಾಗರ್ ಇರ್ಬೋದು, ಇನ್ಯಾವುದೇ ನೀವು ಯಾವ ಒಂದು ಕ್ಯಾಟಗರಿನಲ್ಲಿ ಮಾಡ್ತಾ ಇದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಕ್ರಿಯೇಟರ್ ಅಥವಾ ಬಿಸ್ನೆಸ್ ಅಂತ ಬರ್ತಾ ಇದೆ. ಅಂದ್ರೆ ನಿಮ್ಮ ಏನಾದ್ರು ಶಾಪ್ ಇದೆ ಅಥವಾ ಯಾವ್ದಾದ್ರು ಹೋಟೆಲ್ ಏನಾದ್ರು ಇದೆ ಅದ್ರ ಬಗ್ಗೆ ನೀವು ಮಾಡ್ತಾ ಇದ್ರಾ ಅಥವಾ ಅಂತ ಕೇಳ್ತಾ ಇದೆ. ಅಲ್ಲಿ ನಾನು ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡಿದೀನಿ. ನೀವು ಬಿಸ್ನೆಸ್ ಇದ್ರೆ ನೀವು ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಮುಂದುವರಿರಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ತೀನಿ. ನೋಡಬಹುದು ಸೆಟಪ್ ಯುವರ್ ಪ್ರೊಫೆಷನಲ್ ಅಕೌಂಟ್ ಅಂದ್ರೆ ಇಲ್ಲಿ 7 ಸ್ಟೆಪ್ ಇರುತ್ತೆ. ಸ್ನೇಹಿತರೆ, 7ರಲ್ಲಿ ನೀವು 7ಕ್ಕೆ 7 ಸಂಪೂರ್ಣವಾದಂತಹ ಸ್ಟೆಪ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 100% ಆದಂತ ಒಂದು ಪ್ರೊಫೆಷನಲ್ ಮೋಡ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಆದ್ರೆ ನಾನು ಇನ್ನು 2 ಸ್ಟೆಪ್ ಮಾತ್ರ ಕಂಪ್ಲೀಟ್ ಆಗಿದೆ. ಇಲ್ಲಿ ನನ್ನ ಒಂದು ಅಕೌಂಟ್ ಅಲ್ಲಿ ನೋಡಬಹುದು 7ರಲ್ಲಿ ಕೇವಲ 2 ಸ್ಟೆಪ್ ಮಾತ್ರ ಕಂಪ್ಲೀಟ್ ಆಗಿದೆ. ಇಲ್ಲಿ ಮೇಲ್ಗಡೆ ಇರುವಂತಹ 5 ಸ್ಟೆಪ್ ಇಲ್ಲಿ ಆಗಿಲ್ಲ. ಇಲ್ಲಿ ಕೆಳಗಡೆ ನೋಡಬಹುದು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಹಾಗೆ ಟೆಲ್ ಅಸ್ ಯುವರ್ ಗೋಲ್ಸ್ ಅಂತ 2 ಸ್ಟೆಪ್ ಮಾತ್ರ ಇಲ್ಲಿ ಕೆಳಗಡೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಇರುವಂತಹ 5 ಸ್ಟೆಪ್ ಗಳನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನಂತರದಲ್ಲಿ ಇಲ್ಲಿ ನೋಡಿ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ. ಇಲ್ಲಿ ನೋಡಬಹುದು ಇಲ್ಲಿ ಪ್ರೊಫೆಷನಲ್ ಒಂದು ಮೋಡ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಇಲ್ಲಿ ಅನ್ಲಾಕ್ ಬೆನಿಫಿಟ್ಸ್ ಅಂತ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು ನೀವು ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ, ಯಾಕೆಂದ್ರೆ ನಾನು ಇದನ್ನ ಟೆಂಪರರಿ ಯೂಸ್ ಮಾಡ್ತೀನಿ, ರೆಗ್ಯುಲರ್ ಯೂಸ್ ಮಾಡೋದಿಲ್ಲ. ನೀವು ರೆಗ್ಯುಲರ್ ಆಗಿ ರೀಲ್ಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಕೂಡ ಬರುತ್ತೆ. ಇಲ್ಲಿ ನೋಡಬಹುದು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತೂ ಇಲ್ಲಿ ಆಕ್ಟಿವೇಟ್ ಆಗಿದೆ. ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಯಾವ ರೀತಿ ಇಂಟ್ರಾಕ್ಷನ್ಸ್ ಗಳು ಯಾವ ರೀತಿ ಬರ್ತಾ ಇದೆ ಅಂತ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ವ್ಯೂಸ್, ಇಂಟ್ರಾಕ್ಷನ್ಸ್ ಅಥವಾ ನ್ಯೂ ಫಾಲೋವರ್ಸ್ ಎಷ್ಟು ಜನ ಬಂದಿದ್ದಾರೆ, ಹಾಗೆ ಕಂಟೆಂಟ್ ಯಾವ ರೀತಿ ನಡೀತಾ ಇದೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ನ ಆನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.